ಅಜಾತ ಶತ್ರು ಮಾಜಿ ಸಿಎಂ ಧರಮ್ ಸಿಂಗ್ ಇನ್ನು ನೆನಪು ಮಾತ್ರ. ಕಳೆದ 5 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದ ಧರಮ್ ಸಿಂಗ್ ನಿನ್ನೆ ಹೃದಯಲ್ಲಿದ್ದಾರೆ. ಇಂದು ಅವರ ಹುಟ್ಟೂರಾದ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಸದ್ಯ ಕಲಬುರಗಿ ಶರಣನಗರದ ನಿವಾಸದಲ್ಲಿ ಧರಮ್ ಸಿಂಗ್ ಮನೆಯಲ್ಲಿ ಅಂತಿಮ ದರ್ಶನ ನಡೆಯಿತು. ಈಗ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕಾಗಿ ನಗರದ ಎನ್ವಿ ಮೈದಾನದಲ್ಲಿ ಇಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲಬುರಗಿ ನಗರದಿಂದ ಪಾರ್ಥಿವ ಶರೀರವನ್ನ ಜೇವರ್ಗಿ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಜೇವರ್ಗಿ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಮತ್ತೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಮೃತದೇಹವನ್ನ ಹುಟ್ಟೂರಾದ ನೆಲೋಗಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಕೆಲ ಹೊತ್ತು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಸಂಜೆ 4 ಗಂಟೆಯ ಸುಮಾರಿಗೆ ಧರಮ್ ಸಿಂಗ್ ತೋಟದಲ್ಲಿ ರಜಪೂತ ಸಂಪ್ರದಾಯ ಹಾಗೂ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇನ್ನು ಅಂತ್ಯ ಸಂಸ್ಕಾರ ನಡೆಸುವುದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಅಗಲಿದ ನಾಯಕನ ಅಂತ್ಯ ಸಂಸ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್, ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಜ್ಯ ಸರ್ಕಾರದ ಅನೇಕ ಸಚಿವರು, ಶಾಸಕರು ಭಾಗವಹಿಸಲಿದ್ದಾರೆ. ಇನ್ನು ರಾಜ್ಯ ಸರ್ಕಾರಿ ಗೌರವಗಳೊಂದಿಗೆ ಧರಮ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ. ಇಂದು ಮಾಜಿ ಸಿಎಂ 80 ವರ್ಷದ ಧರಮ್ ಸಿಂಗ್ ಅಂತ್ಯಕ್ರಿಯೆ ಹಿನ್ನೆಲೆಯಲ್ಲಿ ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನೂರಾರು ಜನರು ಅಗಲಿದ ನಾಯಕನ ಅಂತಿಮ ದರ್ಶನವನ್ನ ಪಡೆಕೊಂಡ್ರು. ಸರತಿ ಸಾಲಲ್ಲಿ ನಿಂತು ಜನತೆ ಅಂತಿಮ ದರ್ಶನ ಪಡಿತಾ ಇದ್ರು. ನೂಕುನುಗ್ಗಲು ತಡೆಯೋದಕ್ಕೆ ಪ್ರತ್ಯೇಕ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸಾರ್ವಜನಿಕರಿಗೆ ಮತ್ತು ವಿಐಪಿಗಳಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಸಿಡಿ ಪರದೆಯನ್ನ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಂಜೆ ಮಾಜಿ ಸಿಎಂ ಧರಮ್ ಸಿಂಗ್ ಅಂತ್ಯ ಸಂಸ್ಕಾರ ನೆರವೇರಲಿದ್ದು, ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಆಹಾರ ಸಚಿವ ಯುಟಿ ಖಾದರ್ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆಕೊಂಡರು. ಕಲಬುರಗಿ ಎನ್ವಿ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಗಲಿದ ಸ್ನೇಹಿತನ ಪಾರ್ಥಿವ ಶರೀರದ ಮುಂದೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಣ್ಣೀರು ಹರಿಸಿದ್ರು, ಅಶ್ರುತರ್ಪಣವನ್ನ ಹರಿಸಿದ್ರು. ಅಂತಿಮ ದರ್ಶನದ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಕಣ್ಣೀರಿಟ್ಟಂತಹ ದೃಶ್ಯ ಕಂಡುಬಂತು. ಖರ್ಗೆನ ಅಪ್ಪಿಕೊಂಡು ಧರಮ್ ಸಿಂಗ್ ಪುತ್ರರು ಕಣ್ಣೀರಿಟ್ರು. ಪುತ್ರರಾದ ಡಾಕ್ಟರ್ ಅಜಯ್ ಸಿಂಗ್, ವಿಜಯ್ ಸಿಂಗ್ ಕಣ್ಣೀರು ಹಾಕಿದ್ರು. ಇನ್ನು ಧರಮ್ ಸಿಂಗ್ ಪತ್ನಿ ಪ್ರಭಾವತಿಗೆ ಖರ್ಗೆ ಸಾಂತ್ವನ ಹೇಳಿದ್ರು. ಅಜಾತ ಶತ್ರು ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ ಮಾಜಿ ಮುಖ್ಯಮಂತ್ರಿ ಎನ್ ಧರಮ್ ಸಿಂಗ್ ವಿಧಿವಶರಾಗಿದ್ದಾರೆ. ಈಗ ಅವರ ಪಾರ್ಥಿವ ಶರೀರವನ್ನ ಅದಕ್ಕೆ ಆ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸತಕ್ಕಂಥ ಶಕ್ತಿ ಬರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ, ಬೇರೆ ಬೇರೆ ಮಂತ್ರಿಗಳ ಹುದ್ದೆಯನ್ನು ಅಲಂಕರಿಸಿ ಸಾಕಷ್ಟು ತಮ್ಮ ಕೈಲಾದಷ್ಟು ಕೆಲಸ ಮಾಡಿದ್ದಾರೆ. ನಾವು ಅವರು ಜೊತೆಯಲ್ಲಿ ಸೇರಿ ಈ ಭಾಗದಲ್ಲಿ ಆರ್ಟಿಕಲ್ 371J ಮತ್ತು ಡೆವಲಪ್ಮೆಂಟ್ ವಿಚಾರದಲ್ಲಿ, ಇರಿಗೇಷನ್ ವಿಚಾರದಲ್ಲಿ, UKPಯಲ್ಲಿ ಸಾಕಷ್ಟು ಇರಿಗೇಷನ್ ಮಾಡ್ತಕ್ಕಂಥದ್ದು, ನ್ಯಾಷನಲ್ ಹೈವೇಗಳನ್ನು ಮಾಡ್ತಾ ಇವೆಲ್ಲ ಕೂಡ ಸಾಕಷ್ಟು ಅಭಿವೃದ್ಧಿಗೆ ಅವರು ಸಹಕರಿಸಿ
ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ದೃಷ್ಟಿಯಿಂದ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ಈ ಭಾಗದಲ್ಲಿ ರಾಜಕೀಯದಲ್ಲಿ ನಾವು ಕಳ್ಕೊಂಡಿದ್ದೇವೆ ಮತ್ತು ಸಮಾಜದಲ್ಲೂ ಕೂಡ ತಂದೆ ಆದಂಥ ಒಂದು ಛಾಪವನ್ನು ಇಟ್ಕೊಂಡು ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಧರ್ಮದ ಜನರ ಜೊತೆಯಲ್ಲಿ ಚಿಕ್ಕವರು ಹಿಡ್ಕೊಂಡು ವಯಸ್ಸಾದವ್ರವರೆಗೆ ಮಾತಾಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವ್ರನ್ನ ನಾವು ಕಳ್ಕೊಂಡಿದ್ದೇವೆ. ಅವರಿಗೆ ಒಂದು ಇವತ್ತು ಅಗಲ ಹೋಗಿದ್ದಕ್ಕೆ ನನಗೆ ಬಹಳ ವಿಶ್ ಮಾಡೋಕ್ಕೆ ಅವರೇ ಆಗಿ ಖುದ್ದಾಗಿ ಬಂದಿದ್ರು ಅಂತ. ನಾನು ಅದು ಪ್ರತಿ ವರ್ಷ ನಾವು ಒಬ್ರಿಗೊಬ್ಬರು ಅವ್ರದ್ದು 25ನೇ ಡಿಸೆಂಬರ್ ಇರ್ತದೆ, ನಂದು 21ನೇ ಜುಲೈ ಇರ್ತದೆ. ಯಾವಾಗಲೂ ನಮ್ಮ ಬರ್ತ್ಡೇ ಇದ್ದಾಗ ನಾವು ಊಟ ತಿಂಡಿ ಎಲ್ಲ ಜೊತೆಯಲ್ಲೇ ಮಾಡ್ತೇವೆ. ಈ ಸಾರಿ ನನಗೆ ಆಪರೇಷನ್ ಆಗಿತ್ತು, ಅವರಿಗೂ ಹುಷಾರಿರಲಿಲ್ಲ. ಅದಕ್ಕೆ ನಾನು 21ನೇ ತಾರೀಕು ಬಂದು 20ನೇ ತಾರೀಕು ಬಂದು ವಾಪಸ್ ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಹೇಳಿದರು ಇಲ್ಲಿಲ್ಲ, ನನಗೆ ನೀವು ಇಲ್ಲಿ ಬರಬೇಕು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ. ನಿಮ್ಮ ಮನೆಗೆ ನಾ ಬರೋದು ಬೇಡ, ನಿಮಗೆ ಹುಷಾರಿಲ್ಲ, ನೀವು ದಯವಿಟ್ಟು ಅಲ್ಲೇ ಇರಿ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದೆ. ನಾವು ಯಾವಾಗಲೂ ಸ್ವಲ್ಪ ಮಜಾಕ್ ಮಾಡ್ತಿದ್ದೇವೆ, ಹೇಳ್ತಿದ್ದೇನೆ, ನೀ ನಮ್ಕಿನ್ನ ದೊಡ್ಡವಿದ್ದೀನಿ, ದೊಡ್ಡವ್ರ ಮನೆಗೆ ನಾನು ಬರಬೇಕು ಅಂತ. ಹಿಂಗೆ ಅದಕ್ಕೆ ದೊಡ್ಡವರು ಸಣ್ಣವ್ರು ನಾವೆಲ್ಲ ಒಂದೇ ಇದ್ದೇವೆ ನೋಡಿ, ಸುಮ್ಮನೆ ಹೇಳ್ತೀವಿ ಹಿಂಗೆ ಅಂದರೆ ಅಂತ ಹೇಳಿ ಅವರು ನಮ್ಮ ಮನೆಗೆ ಬಂದು 8 ದಿವಸಿನ ಹಿಂದೆನೇ ಕುಂತು ಹಾಫ್ ಆನ್ ಅವರ್ ಮಾತಾಡಿ ಎಲ್ಲ ಹೋದರು. ನನಗೆ ಗೊತ್ತಿಲ್ಲ ಹಿಂಗೆ ಕೇವಲ 5 ದಿವಸ 6 ದಿವಸದಲ್ಲೇ ಹಿಂಗೆ ಆಗ್ತಾರೆ, ನಮಗೆ ಬಿಟ್ಟು ಹೋಗ್ತಾರೆ ಅಂಥೇಳಿ. ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅವರು ಪುನಃ ನಮಗೆ ಮನವೊಲಿಸ್ತಕ್ಕಂಥದ್ದು, ಏನಾರ ಒಂದು ಹೇಳೋದು, ಆಗಿದ್ದಾಯ್ತು ಈಗೇನು ಮಾಡ್ತೀರಿ ಹಂಗೆ ಅಂತ ಹೇಳಿ ಸ್ವಲ್ಪ ನಿಮ್ಮ ಜೊತೆ ಈ ರೀತಿ ಭಿನ್ನಾಭಿಪ್ರಾಯ ಇದ್ದಾಗಲೂ ಕೂಡ ಅವರಾಗೆ ಬಂದು ಮಾತಾಡ್ತಾ ಇದ್ರು. ಇಲ್ಲ, ಅವರಾಗೆ ಅಲ್ಲ, ಸಾಕಷ್ಟು ಸಲ ನಮಗೆ ಸ್ವಲ್ಪ ಸಿಟ್ಟಿರ್ತಿತ್ತು. ಅವರು ಯಾವಾಗಲೂ ಕೂಡ ಸಿಟ್ಟು ಮಾಡಿದ್ರು ಮತ್ತು ಪುನಃ ಅದನ್ನು ಬೇಗನೆ ಮರೆತು ಏನಾಗಿದ್ದಾಗಿದೆ ಅಂತ ಮತ್ತೆ ಅವ್ರು ಮಾಡೋರು. ಅವ್ರಿಗೆ ಯಾರು ಅನೇಕ ಸಾರಿ ಸ್ವಲ್ಪ ಹ್ಯುಮಿಲೇಷನ್ ಮಾಡಿದ್ರೂ ತಾಳ್ಕೊಂಡು ಹೋಗೋಂಥ ಶಕ್ತಿ ಅವ್ರಿಗಿತ್ತು. ನನಗದು ಇರಲಿಲ್ಲ. ಸ್ವಲ್ಪ ಯಾರ ಏನಾರ ಅಂದರೆ ತಾಳ್ತಿದ್ದಿಲ್ಲ. ಆದರೆ ಅವ್ರು ಮತ್ತೆ ಮುಂಜಾನೆ ಫೋನ್ ಮಾಡೋರು, ಹೆಂಗೆ ಆಗ್ತಿರ್ತವೆ ಇದು ಎಲ್ಲ ರಾಜಕೀಯದಲ್ಲಿ, ಇವೆಲ್ಲ ನೀವು ಡೋಂಟ್ ಇದು ಸದ್ಯಕ್ಕೆ ಇದು ಮಾಡಿ ಮತ್ತೆ ಏನಾರ ಒಂದು ಹೇಳಿ ಅದನ್ನು ಅಲ್ಲಿಗೆ ಅಂದರೆ ಹೀಗೆ ಸತತವಾಗಿ 50 ವರ್ಷ ನಾವು ಬಂದಿದ್ದೇವೆ. ಇದು ಒಂದು ದೊಡ್ಡ ಸಾಧನೆ, ಒಂದು ಇತಿಹಾಸ. ಅಫ್ಕೋರ್ಸ್ ಮನುಷ್ಯ ಹುಟ್ಟುತ್ತಾನೆ, ಹುಟ್ಟಿದ ಮೇಲೆ ಸಾಯಲೇಬೇಕು. ಬಟ್ ಅವರ ಸೇವೆ ಇನ್ನೂ, ಅವರ ಜೊತೆಯಲ್ಲಿರ್ತಕ್ಕಂಥವ್ರು ಇನ್ನೂ 10 ವರ್ಷ 15 ವರ್ಷ ಬದುಕಿದ್ದಾರೆ. ಅದಕ್ಕೆ ನನ್ನದು ಇನ್ನೂ ಅವ್ರ ಈ ಭಾಗದ ಸೇವೆಗೆ ಅವರು ಇರ್ಬೋದು ಅಂತ ಹೇಳಿ ನಮ್ಮೆಲ್ಲರ ಅಪೇಕ್ಷೆ ಇತ್ತು. ಆದರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯದ ಶ್ರದ್ಧಾಂಜಲಿ ಅವರಿಗೆ ಅರ್ಪಿಸ್ತೇನೆ. ಅವ್ರ ಮನೆಯವರಿಗೂ ಕೂಡ ಸಹಿಸಿದಷ್ಟು ದುಃಖ ಆಗಿದೆ. ಆ ಒಂದು ದುಃಖವನ್ನು ಭರಿಸ್ತಕ್ಕಂಥದ್ದು ಶಕ್ತಿ ಅವರಿಗೆ ಬರಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ನನಗೆ ಚಿಕ್ಕಂದೇ ಗೊತ್ತು. ಮತ್ತು ಇವೆಲ್ಲ ಅನೇಕ ಘಟನೆಗಳು ನಡೆದಿದೆ ಆಗಿದೆ. ಆ ಕುಟುಂಬಕ್ಕೆ ನೀವೇ ಹಿರಿಕನಾಗಿ ಸಾಗಿಸಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅನ್ಸುತ್ತಾ? ಎಲ್ಲ ನೋಡಿ, ಕೂಡಿದ್ದಾಗ ಎಲ್ಲರೂ ಮಾಡಲೇಬೇಕು. ಥ್ಯಾಂಕ್ ಯು. ಸಾಕು. ನನ್ನ ಲಗ್ನ ಮೊದಲಾಗಿದೆ, ಹೌದು. ಆಮೇಲೆ ನಾನು ಸುಮ್ಮನೆ ಮಸಾಕ್ನಾಗ ಹೇಳ್ತೀನಿ, ನಾನು ತಪ್ಪಿದ್ರು ನನಗೆ ಹೆಣ್ಣು ಕೊಡ್ಲಾಕ್ತಾರೆ, ನಿನಗೆ ಯಾರೂ ಹೆಣ್ಣು ಕೊಡುವಲ್ರ ತಪ್ಪಿದ್ದೆ ಅಂತ ಹೇಳಿ ಮಜಾಕ್ ಮಾಡ್ತೀನಿ. ಅದಾಗಿ 2 ವರ್ಷದ ಸುಮ್ಮನೆ ಸುಮ್ಮನೆ
ಇದು ಅಗಲಿದ ಸ್ನೇಹಿತನ ಪಾರ್ಥಿವ ಶರೀರದ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಕಣ್ಣೀರು ಹಾಕ್ತಾ ಇದ್ದಂತಹ ದೃಶ್ಯ. ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಶ್ರುತರ್ಪಣವನ್ನ ಸಲ್ಲಿಸಿದ್ರು. ಅಂತಿಮ ದರ್ಶನದ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಕಣ್ಣೀರಿಟ್ಟಿದ್ದಷ್ಟೇ ಅಲ್ಲ, ತಮ್ಮ ಮತ್ತೆ ಧರಮ್ ಸಿಂಗ್ ಜೊತೆಗಿನ ಒಡನಾಟವನ್ನ ಕಳೆದ 50 ವರ್ಷಗಳ ರಾಜಕೀಯ ಹಾಗೆ ವೈಯಕ್ತಿಕ ಬಾಂಧವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಯಾವ ರೀತಿ ಅವರು ತುಂಬಾ ಸಹಿಷ್ಣುವಾಗಿದ್ರು, ಹಾಗೆ ಯಾವ ರೀತಿ ಸ್ನೇಹಿತರಾಗಿ ಸಮಾಧಾನ ಹೇಳ್ತಾ ಇದ್ರು, ಎಷ್ಟು ಆತ್ಮೀಯರಾಗಿದ್ರು, ಅಜಾತ ಶತ್ರು ಆಗಿದ್ರು, ಎಲ್ಲದರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ಆಪ್ತ ಮಿತ್ರರನ್ನ ಕಳೆದುಕೊಂಡಂತಹ ನೋವು, ಉಮ್ಮಳಿಸಿ ಬರ್ತಾ ಇದ್ದಂತಹ ದುಃಖ, ಕಣ್ಣೀರು ಸುರಿಸುತ್ತಲೇ ತನ್ನ ಗೆಳೆಯ ಧರಮ್ ಸಿಂಗ್ ಅವರನ್ನ ನೆನೆದು ಮಲ್ಲಿಕಾರ್ಜುನ ಖರ್ಗೆ ಅಳ್ತಾ ಇದ್ದದನ್ನ ಗಮನಿಸಿದ್ರೆ ಎಂಥವರ ಕರಳು ಕೂಡ ಕಿತ್ತು ಬರ್ತಾ ಇತ್ತು. ಇನ್ನು ಕಾಂಗ್ರೆಸ್ ವಲಯದಲ್ಲಿ ಧರಮ್ ಸಿಂಗ್ ಮತ್ತೆ ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಎಂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹಕ್ಕಬುಕ್ಕ ಜೋಡಿ ಅಂತಾನೆ ಕರೀತಾ ಇದ್ರು. ಸೋಲಿಲ್ಲದ ಸರದಾರರು ಅಂತಾನೆ ಗುರುತಿಸಿಕೊಂಡಿದ್ದಂತಹ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ರೀತಿಯ ಹುದ್ದೆಗಳನ್ನು ಕೂಡ ಅನುಭವಿಸಿದ್ದರು. ಮುಖ್ಯಮಂತ್ರಿಯಿಂದ ಹಿಡಿದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ, ಗೃಹ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಹುದ್ದೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದರು. ಇಬ್ರು ಕೂಡ ಲವಕುಶರಂತೆ ಇದ್ರು. 50 ವರ್ಷಗಳ ಇವರಿಬ್ಬರ ಸ್ನೇಹ ಯಾವ ರೀತಿ ಅಂತಂದ್ರೆ, ಇಬ್ರು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಇಬ್ಬರ ನಡುವೆ ಅಭಿಪ್ರಾಯ ಭೇದ ಇದ್ರೂ ಕೂಡ ಅಂತಿಮವಾಗಿ ಒಂದು ನಿರ್ಣಯ ತೆಗೆದುಕೊಳ್ತಾ ಇದ್ರು. ಇಬ್ರು ಕೂಡ ಅಜಾತ ಶತ್ರುವಾಗಿದ್ರು, ಎಲ್ಲರೊಂದಿಗೆ ಬೆರೀತಾ ಇದ್ರು, ಹಾಗೆ ಶಾಂತಚಿತ್ತರು ಕೂಡ ಆಗಿದ್ರು. ಇವರಿಬ್ಬರ ಗೆಳೆತನ ಹಲವು ಜನರ ಅಸೂಯೆಗೂ ಕಾರಣವಾಗಿತ್ತು. ಅಂತಹ ಸ್ನೇಹ ಇವರಿಬ್ಬರದಾಗಿತ್ತು ಅನ್ನೋದಕ್ಕೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ದುಃಖವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ನಿನ್ನೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಧರಮ್ ಸಿಂಗ್ ಅವರ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ಗಳಗಳನ್ನೇ ಅತ್ತು ಬಿಟ್ರು. ಇನ್ನು ಎಷ್ಟು ಪರಮಾಪ್ತರು ಇವರಿಬ್ರು ಅಂತಂದ್ರೆ, ಜೇವರ್ಗಿ ಮತ್ತೆ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರಗಳಿಂದ ಸತತವಾಗಿ ಜಯಗಳಿಸ್ತಾ ಇದ್ದ ಈ ಜೋಡಿ ಬೇರೆಯವರಿಗೆ ಅಸೂಯೆ ಹುಟ್ಟಿಸುವ ರೀತಿಯಲ್ಲಿತ್ತು. ಪಕ್ಷ ಅಧಿಕಾರದಲ್ಲಿ ಇರ್ಲಿ ಇಲ್ಲದೇ ಇರ್ಲಿ, ಈ ಇಬ್ಬರ ಗೆಲುವು ಮಾತ್ರ 2 ಕ್ಷೇತ್ರಗಳಲ್ಲೂ ಕೂಡ ನಿಶ್ಚಿತವಾಗಿರ್ತಾ ಇತ್ತು. ಪಕ್ಷದಲ್ಲಿ, ಸರ್ಕಾರದಲ್ಲಿ ಈ ಇಬ್ಬರು ಕೂಡ ಮುರಿಯದ ಜೋಡಿ ಅಂತಿದ್ರು. ಮತ್ತೆ ಈ ನಡುವೆ ಮತ್ತೆ ಫೋನ್ ಅವ್ರದ್ದು ದಿನ ಒಂದು ನಾವು ಮುಗಿಸ್ಕೊಂಡ್ರು ಮುಂದಾಗೆ ಅವೆಲ್ಲ ನಿನಗೆ ಹೇಳಕ್ಕಾಗ್ತದೆ. ನೀನು ಒಳ್ಳೆ ದಿನ ಮಾತಾಡ್ತೀವಿ. ಮುಂದಾರೆ ಮುಂದಾರೆ